ನಮಸ್ತೆ ವೀಕ್ಷಕರೇ, ರಾಸ್ ಫೋರ್ ಸಿಟಿ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಮಹೇಂದ್ರ ಜೀತು ಗಾಡಿ 2023 ಮಾಡಲು ಗಾಡಿ, ಸಿಂಗಲ್ ಓನರ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಇದು ಲೋನ್ ಕಂಟಿನ್ಯೂ ಸಹ ಸಿಗುತ್ತೆ, ಫುಲ್ ಕ್ಯಾಶ್ಗೂ ಸಹ ಸಿಗುತ್ತೆ. ಇದು ಬಿಜಾಪುರ ಸೈಡ್ ಇರೋರಿಗೆ ಲೋನ್ ಕಂಟಿನ್ಯೂ ಸಿಗುತ್ತೆ ವೀಕ್ಷಕರೇ. ಆದಷ್ಟು ಬಿಜಾಪುರ ಸೈಡ್ ಇರೋರು ನೋಡಿ, ಈ ಗಾಡಿ ಅವರಿಗೆ ಲೋನ್ ಕಂಟಿನ್ಯೂ ಗಾಡಿನೂ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು, ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಆದಷ್ಟು ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನಾವು ನೆಕ್ಸ್ಟ್ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೆ ಬೇಗ ಬಂದು ಯೂಟ್ಯೂಬಲ್ಲಿ ನಿಮಗೆ ತಲುಪುತ್ತಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ವೀಕ್ಷಕರೇ, ಯಾವುದೇ ಗಾಡಿ ಆಗಿರಲಿ, ಆ ಗಾಡಿದು ಫೋಟೋಸು, ಡೀಟೇಲ್ಸು ಮತ್ತು ಆ ಗಾಡಿದು ವೀಡಿಯೋ ಸಹ ಆದರೆ ನೀವು ವೀಡಿಯೋನ ಮಾಡಿಬಿಟ್ಟು, ಇವಾಗ ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ ಕಾಣಿಸ್ತಿಲ್ಲ, ಮೊಬೈಲ್ ನಂಬರ್ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ನಂಬರ್ ಆಗಿರುತ್ತೆ. ಗಾಡಿ ಓನರ್ ನಂಬರ್ ಅಲ್ಲ ವೀಕ್ಷಕರೇ, ಕನ್ಫ್ಯೂಸ್ ಮಾಡ್ಕೊಂಬೋಗ್ಬೇಡಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ವಾಟ್ಸಪ್ ಸಂಖ್ಯೆಗೆ ನೀವು ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಗಾಡಿ ಫೋಟೋಸು, ಡೀಟೇಲ್ಸು ಇಷ್ಟು ಕಳಿಸಿದರೆ ಸಾಕು. ಕರೆ ಮಾಡೋಕ್ಕೆ ಹೋಗಬೇಡಿ. ಮತ್ತು ನಾನೇ ನಿಮಗೆ ಸ್ವಲ್ಪ ಸಮಯದ ನಂತರ ಫ್ರೀ ಮಾಡಿಕೊಂಡು ನಿಮಗೆ ಕರೆ ಮಾಡಿಬಿಟ್ಟು ಗಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತಂತ ಹೇಳ್ಬೋದು. ನೀವೇನು ಮಾಹಿತಿ ಕೊಟ್ಟಿರ್ತೀರೋ ಗಾಡಿ ಬಗ್ಗೆ, ಹಾಗೆ ನೀವೇನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀರೋ ಡೈರೆಕ್ಟಾಗಿ ಅದೇ ನಂಬರೇ, ಅದೇ ಮಾಹಿತಿನೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಯಾರು ನೋಡ್ತಾ ಇದ್ದರೆ ಡೈರೆಕ್ಟಾಗಿ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿನ ತೊಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಇದು ಗಾಡಿ ಓನರ್ ನಂಬರ್ ಅಲ್ಲ, ಗಾಡಿ ಓನರ್ ನಂಬರ್ ನಿಮಗೆ ಮುಂದೆ ಸಿಗುತ್ತೆ. ವೀಡಿಯೋನ ಪೂರ್ತಿ ನೋಡಿ. ಈಗ ಈ ಗಾಡಿ ಡೀಟೇಲ್ಸ್ನ ಓನರೇ ತಿಳಿಸಿದ್ದಾರೆ, ಅದು ಲೋನ್ ಕಂಟಿನ್ಯೂ ಎಷ್ಟು, ಫುಲ್ ಕ್ಯಾಶ್ ಎಷ್ಟು ಅಂತೇಳಿ. ಅದೊಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ. ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ವೀಕ್ಷಕರೇ. ಅಂದರೆ ಸ್ಕಿಪ್ ಅಂದರೆ ಮುಂದೆ ಓಡಿಸಿ ನೋಡಬೇಡಿ, ವೀಡಿಯೋನ ಪೂರ್ತಿ ನೋಡಿ. ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ನಂಬರು ಸಿಗುತ್ತೆ ನಿಮಗೆ ಡಿಸ್ಪ್ಲೇ ಮೇಲೆ. ಡೈರೆಕ್ಟ್ ಓನರ್ಗೂ ಸಹ ನೀವು ಕರೆ ಮಾಡ್ಬೋದು. ಇದು ಮಹೇಂದ್ರ ಜೀತದು 2023 7ನೇ ತಿಂಗಳು ಸರ್. 7 ತಿಂಗಳಾ? ಹಾಂ, 7 ತಿಂಗಳು ಸರ್ ಗಾಡಿ ತೊಗೊಂಡು. ಅಂದ್ರೆ ಗಾಡಿ ಬಂದು ಈಗ 4ನೇ ತಿಂಗಳು? ಇಲ್ಲ, 7 ತಿಂಗಳು ಸರ್ ಗಾಡಿ ತೊಗೊಂಡ್ರಿ. ಗಾಡಿ ತಂದು 7 ತಿಂಗಳಾಯ್ತಾ? ಹಾಂ ಸರ್. ಸರಿ. ಈಗ ಓನರ್ ಸಿಂಗಲ್ಲಾ? ಹಾಂ, ಸಿಂಗಲ್ ಓನರ್ ಸರ್ ಫಸ್ಟ್. ಓಕೆ. ಎಷ್ಟು ಹೊಡಿದೆ ಗಾಡಿ? ಗಾಡಿ ಈಗ 32,000 ಆಗಿದೆ ಸರ್. 32,000? ಹಾಂ. ಡೀಸೆಲ್ ಅಲ್ಲ ಇದು? ಹಾಂ, ಡೀಸೆಲ್ ಸರ್. ಓಕೆ. ಗಾಡಿ ಎಫ್ ಸಿ ಇನ್ನೇನು ರನ್ನಿಂಗ್ ಇರುತ್ತೆ? ಹಾಂ. ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ? ಹಾಂ ಸರ್. ಹಾಂ. ಸರಿ. ಗಾಡಿ ಲೋನ್ ಏನಾದರೂ ಇದೆಯಾ? ಹಾಂ, ಫೈನಾನ್ಸ್ ಇದೆ ಸರ್ ನಮ್ಮದು, ಹಾಂ. ಮಹೇಂದ್ರ ಫೈನಾನ್ಸ್. ಓಕೆ. ಈಗೇನು ಲೋನ್ ಕಂಟಿನ್ಯೂ ಕೊಡ್ತೀರಾ ಅಥವಾ ಫುಲ್ ಕ್ಯಾಶಿಗೂ? ಈಗ ನಮ್ಮ ಬಿಜಾಪುರ ಸೈಡ್ ಆದರೆ ಕಂಟಿನ್ಯೂ ಕೊಡ್ತೀನಿ ಸರ್. ಹಾಂ. ಯಾಕೆ ಸರ್? ಬೇರೆ ಸೈಡ್ ಆದರೆ ಫುಲ್ ಕ್ಯಾಶ್? ಹಾಂ. ಬಿಜಾಪುರ ನಿಮ್ಮ ಡಿಸ್ಟಿಕ್ಕಾ? ಹಾಂ ಸರ್. ಯಾವ ಊರು ಅಲ್ಲಿಂದ? ನಮ್ಮ ಬಿಜಾಪುರದಿಂದ ನಮ್ಮ ಸಿಂದಗಿ ತಾಲೂಕು ಸರ್. ಹಾಂ. ಸಿಂದಗಿಯಲ್ಲೇ ಇರ್ತದೆ ನಮ್ದು. ಸಿಂದಗಿ ತಾಲೂಕಲ್ಲೇ ಇರುತ್ತಾ? ಹಾಂ. ಸರಿ. ಈಗ ಲೋನ್ ಕಂಟಿನ್ಯೂ ಆದರೆ ಎಷ್ಟು ಕೊಡಬೇಕು? ಫುಲ್ ಕ್ಯಾಶಿಗಾದರೆ ಎಷ್ಟು ಕೊಡ್ಬೇಕು ಸರ್ ಅದು? ಲೋನ್ ಕಂಟಿನ್ಯೂ ನಾನು 1,60,000 ಕೊಡ್ತೀನಿ ಸರ್. 1,60,000? ಹಾಂ. ಈ ಲೋನ್ ಎಷ್ಟಿದಾವೆ? ಒಂದು ಕಂತು ಎಷ್ಟು ಬರುತ್ತೆ ಸರ್? ಒಂದು ಕಂತು 12,000 ರೂಪಾಯಿ ಕುಂದಿಸ್ ಸರ್. ಎಷ್ಟಿದಾವೆ ಇನ್ನು? ಈಗ 7 ಕಂತು ಕಟ್ಟಿದ್ದೀನಿ ಸರ್. 7 ಕಂತು ಕಟ್ಟಿರಿ. ಇನ್ನು ಉಳಿದಿರೋ ಎಷ್ಟಿದಾವೆ? ಇನ್ನು ಒಟ್ಟು 5 ವರ್ಷ ಮಾಡ್ತಿದ್ದೀನಿ ಸರ್ ನಾನು. 5 ವರ್ಷ ಮಾಡ್ತೀರಾ? ಹಾಂ. 1,60,000 ಬಂದರೆ ಡೌನ್ ಪೇಮೆಂಟಿಗೆ ಕೊಡ್ತೀರಾ ಲೋನ್ ಕಂಟಿನ್ಯೂ? ಹಾಂ. ಅದರಲ್ಲೂ ಏನು ಸ್ವಲ್ಪ ಕಡಿಮೆ ಆಗುತ್ತೆ ಹೆಂಗೆ? ಈಗ ನಿಮ್ಮ ತ್ರೋದಿಂದ ಏನೋ ಒಂದು 20,000 ರೂಪಾಯಿ ಕಮ್ಮಿ ಆಗ್ಬೋದು ಸರ್. ಫುಲ್ ಕ್ಯಾಶಿಗಾದರೆ? ಫುಲ್ ಕ್ಯಾಶ್ 7 ಲಕ್ಷ ರೂಪಾಯಿ ಕುಂದಿಸ್ ಸರ್. ಎಷ್ಟು? 7. 7 ಲಕ್ಷನಾ? ಹಾಂ ಸರ್. ಹೊಸ ಗಾಡಿ ಎಷ್ಟಿದೆ ಸರ್ ಅದು? ಹೊಸ ಗಾಡಿ 5,65 ಇದೆ ಸರ್. ಮತ್ತು 5,65 ನೀವು ಫುಲ್ ಕ್ಯಾಶಿಗೆ 7 ಲಕ್ಷ ಹೇಳಿದ್ರೆ ಹೆಂಗೆ ತಗೊಂತಾರೆ ಸರ್ ಗಾಡಿನ? ಹಾಂ ಸರ್. ಈಗ ಮತ್ತು ಫೈನಾನ್ಸ್ ಇದು ಮಾಡ್ಕೊಂತಾರೆ ಸರ್ ಬಡ್ಡಿ ಅದು. ಅಲ್ಲ, ಅರ್ಥ ಆಯ್ತು ಸರ್. ಈಗ ನೀವು ಶೋರೂಮ್ ರೇಟ್ 5,65 ಇದ್ದರೆ ಹಾಂ ಸರ್, ನೀವು 7 ಲಕ್ಷ ಹೇಳಿದ್ರೆ ಗಾಡಿ ಯಾರು ತಗೊಂತಾರೆ ಹೇಳ್ರಿ? ಈಗ ಅದು ಕರೆಕ್ಟ್ ಸರ್. ನಾನು ಹುಡ್ಡಿಗೆ 50,000 ರೂಪಾಯಿ ಕೊಟ್ಟಿದ್ದೀನಿ ಸರ್. ಅಲ್ಲ, ನೀವು ಕೊಟ್ಟಿದ್ರಾ? ಸೆಕೆಂಡ್ರಿ ಅದನ್ನ ಯಾರು ಕೇಳೋದಿಲ್ಲ. ತಗೊಳ್ಳೋರು ಏನು ಹೇಳ್ತಾರೆ ಗೊತ್ತಾ? ಅದೇನು 40,000 ಕೊಟ್ಟರು 30,000 ಕೊಟ್ಟರು ಬಾಡಿ ಕಟ್ಕೊಡ್ತಾರೆ. ಹಾಂ ಸರ್. ಬಟ್ ಏನು, ಈಗ ಶೋರೂಮ್ ರೇಟ್ ಇರೋದು 5,300,000 ಇದ್ರೆ ನೀವು 7 ಲಕ್ಷ ಹೇಳಿದ್ರೆ, ಈಗ 5,300,000 ಶೋರೂಮ್ ಫುಲ್ ಕ್ಯಾಶ್ ಗಾಡಿ ತಗೊಂಡು ಅವ್ರೊಂದು 30,000 ಹಾಕೊಂಡ್ರೆ 6 ಚಿಲ್ಲರೆ ಆಗೋಗುತ್ತೆ. ಹಾಂ, ಆ ಕಡೆ ಲಾಸ್ಟ್ ಸರ್ 60 ತನಕ ಬಿಡೋಣ ಸರ್. ನೀವು ಹಂಗೆ ಹೇಳಿದ್ರೆ ಗಾಡಿ ಸೇಲ್ ಆಗಲ್ಲ ಸರ್. ಅದೇ ಸರ್ 60 ತನಕ ಸರ್. ಅಲ್ಲ, ನೀವು ಶೋರೂಮ್ ಲೆಕ್ಕದಂಗೆ ಅಂತ ನಾವು ಹೋದ್ರೆ ಹಂಗೆ ಜಾಸ್ತಿ ಆಗುತ್ತೆ ಪಾಪ.
ಹೌದು ಹಾಂ ಈಗ ಅವ್ರಿಗೆ ಫೈನಾನ್ಸ್ ಮಾಡ್ಕೊಂಡು ಸರ್ ಅವ್ರಿಗೆ ಅದು ಅಟ್ಟೆ ಕುಂದ್ರಿಸ್ತಾರೆ ಅವರು. ಈಗ ನಿಮಗೆ ಬೆಸ್ಟ್ ಅಂದರೆ ಲೋನ್ ಕಂಟಿನ್ಯೂ ಕೊಟ್ಬಿಡಿ. ಈ ಡೌನ್ ಪೇಮೆಂಟ್ ಎಷ್ಟು ಹಾಂ. ಕೊಟ್ಟಿದ್ರಿ? ಅದೇ ಸರ್ ನಾನು ಲೋನ್ ಕಂಟಿನ್ಯೂ ಕೊಡೋವಾಗತ್ತೆ ಮಾಡೀನಿ ಸರ್. ಅಲ್ಲ ಡೌನ್ ಪೇಮೆಂಟ್ ಎಷ್ಟು ಮಾಡಿದ್ರಿ ಹೇಳಿ? ನಾ ಗಾಡಿ ತೊಗೊಳೋದು ಸರ್, ಹಾಂ, ಗಾಡಿದು 85,000 ರೂಪಾಯಿ ಕಟ್ಟಿದ್ದೀನಿ ಸರ್. 85,000 ಕಟ್ಟಿದ್ರೆ. ಹಾಂ ಸರ್. ಹಾಂ, ಬಾಡಿಗೆ ಒಂದು 40,000 ಕಟ್ಟಿದ್ರು. 45 ಸರ್. ಓಕೆ, ಅದು ಒಂದು 40. ಒಂದು 20 ಲೆಕ್ಕಾಚಾರ, ಒಂದು 30 ಲೆಕ್ಕಾಚಾರ ಒಳಗೆ ಆಗೋಗೈತೆ. ಹಾಂ ಹೌದಾ? ನಿಮಗೆ ಅಷ್ಟು ಕೊಟ್ಟರೆ ಡೌನ್ ಪೇಮೆಂಟ್ ನೀವು ಲೋನ್ ಕಂಟಿನ್ಯೂ ಕೊಡ್ತೀರಾ? ಹಾಂ ರೀ. ಯಾಕಂದ್ರೆ ನೀವು ಹೇಳ್ತಿರೋದು 160. ಹಾಂ ಸರ್. ಯಾಕಂದ್ರೆ ನೀವು ಖರ್ಚು ಮಾಡಿರೋದೇ 120. ಹಾಂ 120 ಸರ್. ಈಗ ಆಲ್ರೆಡಿ ಕಂತು ಕಟ್ಟಿದ್ದೀನಿ ಸರ್. ಆ ಕಂತು ಕಟ್ಟಿರೋದು ಯಾರು ಕೇಳಲ್ಲ ಸರ್. ನೀವು ದುಡ್ಕೊಂಡಿದ್ರೆ ಕಂತು ಕಟ್ಟಿರಂತಾನೆ ಕೇಳೋದು ಕಸ್ಟಮರ್ಗಳು. ಹಾಂ ಯಾಕಂದ್ರೆ ನಮ್ಗೆ ಇರೋ ವಿಚಾರ ಹೇಳ್ತಿರೋದು. ನೀವು ಲೋನ್ ಕಟ್ಟಿರೋದು ಯಾರು ಕೊಡಲ್ಲ. ಹಾಂ ನೀವೇನೋ ಡೌನ್ ಪೇಮೆಂಟ್ ಮಾಡಿದ್ರೆ ಅದು ಬಾಡಿ ಕಟ್ಟಿರೋದು ಕೊಡೋ ಡೌಟು. ಬಟ್ ನೀವೇನು ಹಾಂ. ಡೌನ್ ಪೇಮೆಂಟ್ ಮಾಡಿರ್ತೀರೋ ಅದನ್ನ ಮಾತ್ರ ಕೊಡೋ ಲೆಕ್ಕಾಚಾರಕ್ಕೆ ಇರ್ತಾರೆ ಕಸ್ಟಮರ್ಗಳು. ಹಾಂ ಈ ಥರ ಇರುತ್ತೆ ಸರ್ ಗಾಡಿ. ನಿಮಗೆ ಹ್ಞೂ ಅಂದರೆ ಬೇಕಾದ್ರೆ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಹೌದು ಸರ್, ಕೇಳ್ತೀನಿ ಸರ್ ಮನೆಯಲ್ಲಿ. ಓಕೆ, ಆಯಿತು, ಮಾತಾಡ್ರಿ. ನಿಮ್ದು ಇದೇ ನಂಬರಾ? ಹಾಂ ಸರ್. ಸರಿ, ಲೋನ್ ಕಂಟಿನ್ಯೂ ಕೊಟ್ಬಿಡಿ. ಸ್ವಲ್ಪ ನೋಡಿ ಕಡಿಮೆ ಮಾಡಿಕೊಡಿ. ಯಾಕಂದ್ರೆ ನೀವು ಹೇಳಿದ ರೇಟಿಗೆ ಯಾರು ತಗೊಂಬೋದಿಲ್ಲ. ಅದೇ ಸರ್, ಒಂದು ಕಡೆ 130, 140 ಇದು ಮಾಡಿ. ಈಗ ನಾನು ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ಗೆ. ಹಾಂ ಕಸ್ಟಮರ್ಗಳು ನಮ್ಮ ಕಡೆಯಿಂದ ತುಂಬ ಜನ ನೋಡ್ತಾ ಇರ್ತಾರೆ ಲೋ ಬಜೆಟಲ್ಲಿ G2 ಗಾಡಿಗಳನ್ನ. ಹಾಂ ಅಂಥವ್ರಿಗೆ ನೀವು ಕಾಲ್ ಮಾಡಿದಾಗ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದವ್ರಿಗೆ ನೀವು ಹೇಳಿದ ರೇಟ್ಗಿಂತ ಸ್ವಲ್ಪ ಕಡಿಮೆನೇ ಮಾಡಬೇಕು. ಹಾಂ ಹಾಂ ಓಕೆನಾ? ನಾನು ಹಾಕಿರ್ತೀನಿ, ಯೂಟ್ಯೂಬ್ಗೆ ಹಾಕ್ತೀನಿ, ಇದೇ ನಂಬರ್ ಹಾಕ್ತೀನಿ ನಿಮ್ಮದು. ಹಾಂ ಸರ್. ಸರಿನಾ? ನೀವು ಹೇಳಿದ ಏನು ರೇಟ್ ಹೇಳಿದ್ರೆ ಅದಕ್ಕಿಂತ ಕಡಿಮೆ ಮಾಡಿಕೊಡಿ. ಓಕೆನಾ? ಹಾಂ ಆಯ್ತು ಸರ್. ಓಕೆ. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಅವ್ರು ಹೇಳಿರೋ ರೇಟ್ಗೆ ಏನು ಫಿಕ್ಸ್ ಇರೋದಿಲ್ಲ ವೀಕ್ಷಕಂದರೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಏನು ಮೊಬೈಲ್ ನಂಬರ್ ಕಾಣಿಸ್ತಿಲ್ಲ, ಅದು ಓನರ್ ನಂಬರ್ ಆಗಿರುತ್ತೆ. ನೀವು ಡೈರೆಕ್ಟ್ ಅವ್ರಿಗೆ ಕರೆ ಮಾಡಿದರೆ ನೀವು ಅವ್ರ ಹತ್ರನೇ ಮಾತಾಡ್ಬೋದು ವೀಕ್ಷಕರೇ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಅವ್ರ ಕಡೆಯಿಂದನೇ ಕ್ಲಿಯರ್ ಮಾಡ್ಕೊಬೋದು. ಒಂದು ಸಲ ಡೈರೆಕ್ಟಾಗಿ ವಿಸಿಟ್ ಮಾಡಿ, ಕೂತು ಮಾತಾಡಿ, ಅವ್ರು ಇನ್ನೂ ಕಡಿಮೆ ಮಾಡಿಕೊಡ್ತಾರಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಕೊನೆಯದಾಗಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಲೈಕ್ ಕೊಟ್ಬಿಟ್ಟು ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ನಿಮ್ಮದು ಯಾವ್ದಾದ್ರು ಸೇಲ್ಗಿದ್ದರೆ ವೀಕ್ಷಕರೇ, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ, ಫ್ಯಾಮಿಲಿ ಸರ್ಕಲಲ್ಲಿ ಯಾರಿಗಾದ್ರೂ ಗಾಡಿ ಸೇಲ್ಗಳಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಆ ಗಾಡಿದು ಫೋಟೋಸ್ ಕಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಿದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.